ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತ ಕಂಡ ಅತಿ ಶ್ರೇಷ್ಠ ಪ್ರಧಾನಮಂತ್ರಿಗಳಲ್ಲಿ ಒಬ್ಬರೆಂದರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ. ಈಗಿನ ಕಾಲಮಾನದವರಿಗೆ ಈ ವ್ಯಕ್ತಿತ್ವ ಕೇವಲ ಹೆಸರಿನಲ್ಲಿ ಚಿರಪರಿಚಿತವಷ್ಟೇ. ಆದರೆ 60-70ರ ದಶಕದವರೆಗೆ ಇವರೊಬ್ಬ ಆದರ್ಶ ವ್ಯಕ್ತಿ. ಭಾರತದ ಪ್ರಧಾನಮಂತ್ರಿಯಾಗಿ ಚುಕ್ಕಾಣಿ ಹಿಡಿದರೂ ಕೂಡ ಓರ್ವ ಸಾಮಾನ್ಯನಂತೆ ಬಾಳಿ ಬದುಕಿ ಕಣ್ಮರೆಯಾದ ಈ ಮೇರು ವ್ಯಕ್ತಿತ್ವವನ್ನ ಇಡೀ ಭಾರತ ಎಂದೆಂದೂ ಮರೆಯಲು ಅಸಾಧ್ಯ. ಕಡು ಬಡತನದ ಕುಟುಂಬದಲ್ಲಿ ಜನಿಸಿದರೂ ಬಡತನ ಅನ್ನೋದು ಶಾಪವಲ್ಲ, ಬಡತನವೇ ಒಬ್ಬ ವ್ಯಕ್ತಿಗೆ ಆಭರಣವಿದ್ದಂತೆ. ಆಭರಣಕ್ಕೆ ಬೆಲೆ ಕಟ್ಟಬೇಕಾದವರು ನಾವೇ ಎಂದು ದೃಢ ವಿಶ್ವಾಸದಿಂದ ಬದುಕಿ ಅದರಂತೆ ಇಡೀ ವಿಶ್ವದ ಗಮನವನ್ನು ಸೆಳೆದವರು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು. ಅಲ್ಲದೆ ಸಜ್ಜನ ರಾಜಕಾರಣಿ ಅಂತಲೇ ಪ್ರಖ್ಯಾತರಾದವರು. ಇವರ ಹೆಸರು ಕೇವಲ ಲಾಲ್ ಬಹದ್ದೂರ್ ಶ್ರೀವಾತ್ಸವ್. ಆದರೆ ಶಾಸ್ತ್ರಿ ಅನ್ನೋ ನಾಮಾಂಕಿತ ಹೇಗೆ ಸೇರಿಕೊಳ್ತು ಅನ್ನೋದೇ ನಿಜಕ್ಕೂ ರೋಚಕ. ಒಲವಿಲ್ಲದೆ ಯಾವುದೇ ಆಸೆ ಆಕಾಂಕ್ಷೆಯೂ ಇಲ್ಲದವರಿಗೆ ಪ್ರಧಾನಿ ಪಟ್ಟ ಹುಡುಕಿಕೊಂಡು ಬಂದಿತ್ತು. ಓರ್ವ ಪ್ರಧಾನಿಯಾಗಿ ಅವರು ಇಟ್ಟ ಹೆಜ್ಜೆ, ಕೊಟ್ಟ ಮಾತು ಎಂದೂ ತಪ್ಪಲಿಲ್ಲ. ಅವರು ಪ್ರಧಾನಿ ಹುದ್ದೆಯಲ್ಲಿದ್ದಾಗ ಇಡೀ ಭಾರತಕ್ಕೆ ವಾರದಲ್ಲಿ ಒಂದು ಹೊತ್ತು ಊಟವನ್ನ ಬಿಡಿ ದೇಶವನ್ನ ಕಾಪಾಡಿ ಎಂದು ಕರೆ ಕೊಟ್ಟಿದ್ರು. ಈ ಘಟನೆಯ ತರುವಾಯ ಅವರನ್ನ ಸೋಮವಾರದಂದು ಇಂದಿಗೂ ನೆನೆಯಲಾಗುತ್ತೆ. ತನ್ನ ಬದುಕಿನುದ್ದಕ್ಕೂ ಒಬ್ಬರಿಗೂ ಹಾನಿಯನ್ನ ಮಾಡದ ವ್ಯಕ್ತಿಯ ಸಾವು ಮಾತ್ರ ಇಂದಿಗೂ ನಿಗೂಢವೇ. ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಕುರಿತಾದ ಕೆಲವೊಂದಷ್ಟು ಕುತೂಹಲಕರ ಸಂಗತಿಗಳನ್ನು ತಿಳಿತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಉತ್ತರ ಪ್ರದೇಶದ ವಾರಣಾಸಿಯಿಂದ 7 ಕಿಲೋಮೀಟರ್ ದೂರದಲ್ಲಿದ್ದ ಪುಟ್ಟ ಹಳ್ಳಿ ಮುಗಲ್ಸರಾಯಿನಲ್ಲಿ ಅಕ್ಟೋಬರ್ 2, 1904ರಂದು ಶರದ್ ಪ್ರಸಾದ್ ಶ್ರೀವಾತ್ಸವ ಮತ್ತು ರಾಮ್ದುಲಾರಿ ದೇವಿ ದಂಪತಿಗಳಿಗೆ ಜನಿಸ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ತಂದೆ ಒಬ್ಬ ಶಾಲಾ ಶಿಕ್ಷಕರಾಗಿದ್ರು. ಮನೆಯಲ್ಲಿ ಕಿತ್ತು ತಿನ್ನೋ ಬಡತನ. ಒಪ್ಪತ್ತು ಊಟಕ್ಕಿದ್ರೆ 2 ಹೊತ್ತು ಉಪವಾಸವೇ ಇರಬೇಕಿತ್ತು. ಧರಿಸೋದಕ್ಕೆ ಸರಿಯಾದ ಬಟ್ಟೆ ಇರಲಿಲ್ಲ. ಹೀಗೆ ಶಾಸ್ತ್ರಿಯವರು 1.5 ವರ್ಷದವರಿದ್ದಾಗಲೇ ಅವರ ತಂದೆ ತೀರಿಕೊಳ್ತಾರೆ. ಆಗ 20 ವಯಸ್ಸಿನ ಅವರ ತಾಯಿ ತಮ್ಮ 3 ಮಕ್ಕಳ ಜೊತೆ ತನ್ನ ತವರು ಮನೆಯನ್ನ ಸೇರಿಕೊಳ್ತಾರೆ. ತವರು ಮನೆಯಲ್ಲೇ ಮಕ್ಕಳ ಲಾಲನೆ ಪಾಲನೆ ನಡೆಯುತ್ತೆ. ಅಲ್ಲಿಯೇ ಲಾಲ್ ಬಹದ್ದೂರ್ ಅವರ ಶಿಕ್ಷಣ ನಡೆಯುತ್ತೆ. ಕಿತ್ತು ತಿನ್ನುವ ಬಡತನವೊಂದನ್ನು ಬಿಟ್ಟರೆ ಅವರ ಬಾಲ್ಯ ಸಂತಸಮಯವಾಗೇ ಇತ್ತು. ಪ್ರೌಢ ಶಾಲೆಗೆ ದಾಖಲಿಸಲು ಲಾಲ್ ಬಹದ್ದೂರ್ ಅವರನ್ನ ಅವರ ಮಾವನೊಡನೆ ವಾರಣಾಸಿಗೆ ಕಳುಹಿಸಲಾಯಿತು. ಅವರನ್ನ ಮನೆಯಲ್ಲಿ ನನ್ಹೆ ಅಂದ್ರೆ ಪುಟ್ಟ ಎಂದು ಕರೆಯಲಾಗ್ತಿತ್ತು. ಉರಿ ಬಿಸಿಲಲ್ಲಿ ಕಾದ ರಸ್ತೆಯ ಮೇಲೆ ಚಪ್ಪಲಿಗಳಿಲ್ಲದೆ ಮೈಲುಗಟ್ಟಲೆ ನಡೆದು ಲಾಲ್ ಬಹದ್ದೂರ್ ಶಾಲೆಗೆ ಹೋಗ್ತಿದ್ರು. ಆ ದಿನಗಳಲ್ಲೇ ಲಾಲ್ ಬಹದ್ದೂರ್ ಅವರಿಗೆ ಬ್ರಿಟಿಷರ ಹಿಡಿತದಲ್ಲಿದ್ದ ಭಾರತ ದೇಶದ ಅವಸ್ಥೆಗೆ ಇನ್ನಿಲ್ಲದಂತೆ ಚಿಂತಿಸ್ತಿದ್ರು. ಇದಕ್ಕೆ ಮುಕ್ತಿಯಾದ್ರೂ ಯಾವಾಗ ಎಂಬ ಸ್ವತಂತ್ರ ಹೋರಾಟದ ಕುರಿತು ಆಸಕ್ತಿ ಹೆಚ್ಚತೊಡಗಿತು. ಅದಾಗಲೇ ಭಾರತದಲ್ಲಿ ಸ್ವತಂತ್ರದ ಕ್ರಾಂತಿ ದೇಶದೆಲ್ಲೆಡೆ ಮೊಳಗಿತ್ತು. ಬ್ರಿಟಿಷ್ ಆಡಳಿತವನ್ನ ಬೆಂಬಲಿಸಿದ ದೇಶದ ರಾಜರುಗಳ ವಿರುದ್ಧ ಮಹಾತ್ಮ ಗಾಂಧಿ ಅವರ ಹೋರಾಟಗಳಿಂದ ಲಾಲ್ ಬಹದ್ದೂರ್ ಅತ್ಯಂತ ಪ್ರಭಾವಿತರಾಗ್ತಾರೆ. ಆಗ ಅವರಿಗೆ ಕೇವಲ 11 ವರ್ಷ ವಯಸ್ಸಾಗಿತ್ತು. ಗಾಂಧೀಜಿ ತನ್ನ ದೇಶದ ನಾಗರಿಕರನ್ನ ಅಸಹಕಾರ ಚಳುವಳಿಗೆ ಸೇರಲು ಕರೆ ನೀಡಿದ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಕೇವಲ 16 ವರ್ಷ ವಯಸ್ಸು. ಗಾಂಧಿ ಅವರ ಕರೆಗೆ ಪ್ರತಿಕ್ರಿಯೆಯಾಗಿ ತನ್ನ ಓದನ್ನೇ ಬಿಟ್ಟು ಚಳುವಳಿಗೆ ಸೇರಲು ಶಾಸ್ತ್ರಿ ಒಂದೇ ಬಾರಿಗೆ ನಿರ್ಧರಿಸುತ್ತಾರೆ. ಅವರ ನಿರ್ಧಾರ ತಾಯಿಯ ನಿರೀಕ್ಷೆಗಳನ್ನ ನುಚ್ಚು ನೂರಾಗಿಸಿತ್ತು. ಲಾಲ್ ಬಹದ್ದೂರ್ ತನ್ನ ನಿರ್ಣಯವನ್ನ ತೆಗೆದುಕೊಂಡಿದ್ರು. ಲಾಲ್ ಬಹದ್ದೂರ್ ಅವರಿಗೆ ಆತ್ಮೀಯರಾದವರೆಲ್ಲರಿಗೂ ಅವರು ಒಮ್ಮೆ ನಿರ್ಣಯವನ್ನ ತೆಗೆದುಕೊಂಡ ಬಳಿಕ ಮುಗಿದಂತೆಯೇ ಲೆಕ್ಕ. ಬಳಿಕ ಏನೇ ಮಾಡಿದ್ರೂ ಅವರ ಮನಸ್ಸನ್ನ ಬದಲಾಯಿಸಲು ಸಾಧ್ಯವೇ ಇರುತ್ತಿರಲಿಲ್ಲ ಎಂದು ಮನದಟ್ಟಾಗಿತ್ತು. ಮೃದು ಬಾಹ್ಯದ ಒಳಗಿರುವುದು ಕಲ್ಲಿನಂತಹ ದೃಢ ಮನಸ್ಸು ಅವರದ್ದು ಎಂಬುದು ಅದಾಗಲೇ ಎಲ್ಲರಿಗೂ ತಿಳಿದಿತ್ತು. ಹಾಗಾಗಿ ಮನೆಯವರು ಕೂಡ ಸುಮ್ಮನಾಗ್ತಾರೆ. ಬ್ರಿಟಿಷ್ ಆಡಳಿತಕ್ಕೆ ವಿರೋಧವಾಗಿ ಸ್ಥಾಪಿಸಲಾದ ಹಲವಾರು ರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಒಂದಾಗಿದ್ದ ವಾರಣಾಸಿಯ ಕಾಶಿ ವಿದ್ಯಾಪೀಠವನ್ನ ಲಾಲ್ ಬಹದ್ದೂರ್ ಅವರು ಸೇರಿಕೊಳ್ತಾರೆ. ಅಲ್ಲಿ ಅವರು ದೇಶದ ಶ್ರೇಷ್ಠ ಬುದ್ಧಿಜೀವಿಗಳು ಮತ್ತು ರಾಷ್ಟ್ರೀಯವಾದಿಗಳ ಪ್ರಭಾವಕ್ಕೆ ಒಳಗಾಗ್ತಾರೆ. ಆಗ ಅಲ್ಲಿ ಅವರ ಕಾರ್ಯಕ್ಷಮತೆಗೆ ಮತ್ತು ತೀಕ್ಷ್ಣ ಮನೋಭಿಲಾಷೆಯನ್ನ ಗುರುತಿಸಿದ ಪೀಠವು ಶಾಸ್ತ್ರಿ ಎಂಬ ಪದವಿಯನ್ನ ನೀಡಿ ಗೌರವಿಸಿತ್ತು. ಅಂದಿನಿಂದ ಲಾಲ್ ಬಹದ್ದೂರ್ ಶ್ರೀವಾತ್ಸವ ಆಗಿದ್ದವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಎಂದೇ ಜನಮಾನಸದಲ್ಲಿ ಉಳಿಯುವಂತಾಯಿತು. ಅಲ್ಲದೆ ಈ ಹೆಸರಿನಿಂದಲೇ ಮುಂದೆ ಅವರು ಲೋಕಮಾನ್ಯರಾಗಿ ಬಾಳಿ ಬದುಕಿದ್ರು ಅನ್ನೋದು ವಿಶೇಷ. 1927ರಲ್ಲಿ ಶಾಸ್ತ್ರಿಗಳು ವಿವಾಹವಾಗ್ತಾರೆ. ಅವರ ಪತ್ನಿ ಅವರಿದ್ದ ಹಳ್ಳಿಯ ಪಕ್ಕದ ಮಿರ್ಜಾಪುರ ಎಂಬ ಗ್ರಾಮದವರೇ. ಹೆಸರು ಲಲಿತಾದೇವಿ. ಆಗಿನ ಕಾಲದಲ್ಲಿ ವರದಕ್ಷಿಣೆ ನೀಡುವ ಪದ್ಧತಿ ಇತ್ತು. ಆದರೆ ಈ ವಿಚಾರದಲ್ಲಿ ಶಾಸ್ತ್ರಿಯವರು ಕಟ್ಟುನಿಟ್ಟು.
ಒಂದು ಷರತ್ತನ್ನು ವಿಧಿಸಿ ಒಪ್ಪಿದ್ರೆ ಮಾತ್ರ ಮದುವೆ ಅಂತ ಹೇಳ್ತಾರೆ. ಅದೇನಂದ್ರೆ ವರದಕ್ಷಿಣೆಯಾಗಿ ಕೈಮಗ್ಗದ ಕೆಲವು ಬಟ್ಟೆಗಳು ಮತ್ತು ಚರಕವನ್ನ ಪಡೆದುಕೊಳ್ತಾರೆ. ಹೀಗಾಗಿ ಮನೆಯವರೆಲ್ಲರೂ ಸಂತೋಷದಿಂದಲೇ ಮದುವೆ ಮಾಡಿಕೊಡ್ತಾರೆ. 1930ರಲ್ಲಿ ಮಹಾತ್ಮ ಗಾಂಧಿ ದಂಡಿ ಸಮುದ್ರ ತೀರದಲ್ಲಿ ನಡೆದು ಉಪ್ಪಿನ ಸತ್ಯಾಗ್ರಹವನ್ನು ನಡೆಸಿ ಉಪ್ಪಿನ ಮೇಲಿದ್ದ ಸಾರ್ವಭೌಮ ಕಾನೂನನ್ನು ಮುರಿತಾರೆ. ಈ ಸಾಂಕೇತಿಕ ಕಾರ್ಯ ಇಡೀ ದೇಶವನ್ನೇ ಬೆರಗುಗೊಳಿಸಿತ್ತು. ಇದನ್ನು ಕಂಡಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿ ತಮ್ಮ ಅಗಾಧ ಶಕ್ತಿಯೊಂದಿಗೆ ಸ್ವತಂತ್ರ ಸಂಗ್ರಾಮಕ್ಕೆ ಧುಮುಕ್ತಾರೆ. ಹಲವಾರು ಬ್ರಿಟಿಷ್ ವಿರೋಧಿ ಆಂದೋಲನಗಳ ನಾಯಕತ್ವ ವಹಿಸಿ ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಇದರ ಪ್ರತೀಕವಾಗಿ ಒಟ್ಟು 7 ವರ್ಷಗಳನ್ನ ಬ್ರಿಟಿಷ್ ಕಾರಾಗೃಹದಲ್ಲಿ ಕಳೆಯುವ ಪರಿಸ್ಥಿತಿ ಉಂಟಾಯಿತು. ಆ ಕಿಚ್ಚಿನ ಉರಿಯಲ್ಲೇ ತಮ್ಮನ್ನ ತಾವು ಬೇಯಿಸಿಕೊಂಡು ಮತ್ತಷ್ಟು ಪ್ರೌಢರಾಗ್ತಾರೆ. ಸ್ವತಂತ್ರ ನಂತರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಸೌಮ್ಯ ಮತ್ತು ಸಜ್ಜನ ವ್ಯಕ್ತಿತ್ವದವರಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅಂದಿನ ಸ್ವತಂತ್ರ ಹೋರಾಟದ ನಾಯಕರುಗಳಿಂದ ಗುರುತಿಸಿಕೊಳ್ಳಲು ಶುರುವಾದರು. 1946ರಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾದಾಗ ಈ ಡೈನಾಮೋ ವ್ಯಕ್ತಿಯನ್ನ ಆಡಳಿತದಲ್ಲಿ ರಚನಾತ್ಮಕ ಪಾತ್ರ ನಿರ್ವಹಿಸಲು ಕರೆಸಲಾಯಿತು. ಶಾಸ್ತ್ರಿ ಅವರನ್ನ ಅವರ ಸ್ಥಳೀಯ ರಾಜ್ಯ ಉತ್ತರ ಪ್ರದೇಶದ ಸಂಸದೀಯ ಕಾರ್ಯದರ್ಶಿಯಾಗಿ ನೇಮಿಸಲಾಯಿತು. ಶೀಘ್ರದಲ್ಲೇ ಅವರು ಗೃಹ ಸಚಿವ ಸ್ಥಾನಕ್ಕೇರುತ್ತಾರೆ. ಅವರ ಸಾಮರ್ಥ್ಯ ಮತ್ತು ಕಠಿಣ ಪರಿಶ್ರಮ ಉತ್ತರ ಪ್ರದೇಶದಲ್ಲಿ ಮನೆ ಮಾತಾಗತ್ತೆ. 1951ರಲ್ಲಿ ಅವರು ನವದೆಹಲಿಗೆ ತೆರಳುತ್ತಾರೆ. ಕೇಂದ್ರ ಮಂತ್ರಿಮಂಡಲದ ವಿವಿಧ ಖಾತೆಗಳಲ್ಲಿ ಅಧಿಕಾರವನ್ನು ವಹಿಸಿಕೊಂಡರು. ರೈಲ್ವೆ ಸಚಿವ, ಸಾರಿಗೆ ಮತ್ತು ಸಂಪರ್ಕ ಸಚಿವ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ, ಗೃಹ ಸಚಿವ ಹೀಗೆ ಹಲವು ಖಾತೆಗಳನ್ನು ಕೂಡ ನಿರ್ವಹಿಸುತ್ತಾರೆ. ನೆಹರು ಅವರ ಅನಾರೋಗ್ಯದ ಸಂದರ್ಭದಲ್ಲಿ ಖಾತೆ ಇಲ್ಲದೆ ಸಚಿವರಾಗಿದ್ದರು. ಆ ಸಮಯದಲ್ಲಿ ಹಲವಾರು ಜನರನ್ನ ಬಲಿ ತೆಗೆದುಕೊಂಡ ರೈಲ್ವೆ ಅಪಘಾತವೊಂದಕ್ಕೆ ತಾನೇ ಜವಾಬ್ದಾರಿ ಎಂದೆನಿಸಿ ತಮ್ಮ ರೈಲ್ವೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡ್ತಾರೆ. ಅವರ ಈ ನಿರ್ಧಾರ ಸಂಸತ್ತು ಮತ್ತು ಇಡೀ ರಾಷ್ಟ್ರದಲ್ಲೇ ಪ್ರಶಂಸೆಗೆ ಪಾತ್ರವಾಯಿತು. ಆಗಿನ ಪ್ರಧಾನಮಂತ್ರಿಯಾಗಿದ್ದ ಶ್ರೀ ಜವಾಹರ್ಲಾಲ್ ನೆಹರು ಈ ಘಟನೆಯ ಕುರಿತು ಸಂಸತ್ತಿನಲ್ಲಿ ಮಾತನಾಡುತ್ತಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಉನ್ನತ ಆದರ್ಶಗಳು ಮತ್ತು ದೃಢ ನಿಷ್ಠೆಯನ್ನ ಪ್ರಶಂಸಿಸುತ್ತಾರೆ. ರಾಜೀನಾಮೆಯನ್ನ ಸ್ವೀಕರಿಸಿದ ನೆಹರು ಅವರು ತಾನು ಈ ರಾಜೀನಾಮೆಯನ್ನ ಸ್ವೀಕರಿಸುತ್ತಿರುವುದು ಯಾಕಂದ್ರೆ ಈ ರಾಜೀನಾಮೆ ಸಾಂವಿಧಾನಿಕ ಔಚಿತ್ಯಕ್ಕೆ ಉದಾಹರಣೆಯಾಗಲಿದೆ ವಿನಃ ಶಾಸ್ತ್ರಿ ಅವರು ಈ ಅವಘಡಕ್ಕೆ ಜವಾಬ್ದಾರರೆಂದಲ್ಲ ಎಂದು ಆ ಸಂದರ್ಭದಲ್ಲಿ ಸಭೆಯನ್ನ ಉದ್ದೇಶಿಸಿ ಹೇಳ್ತಾರೆ. ಈ ವೇಳೆ ರೈಲು ದುರಂತದ ಕುರಿತು ನಡೆದ ದೀರ್ಘ ಚರ್ಚೆಗೆ ಪ್ರತಿಕ್ರಿಯಿಸಿದ ಶಾಸ್ತ್ರಿ ಅವರು, ನಾನು ಗಾತ್ರದಲ್ಲಿ ಸಣ್ಣ ಮತ್ತು ಮೃದು ನಾಲಿಗೆ ಉಳ್ಳವನಾದುದರಿಂದ ಜನರು ನನಗೆ ಸ್ಥಿರವಾಗಿರಲು ಸಾಧ್ಯವಾಗುತ್ತಿಲ್ಲ ಎಂದು ನಂಬಿದ್ದಾರೆ. ದೈಹಿಕವಾಗಿ ನಾನು ಸದೃಢನಲ್ಲದಿದ್ದರೂ ಆಂತರಿಕವಾಗಿ ಅಷ್ಟೊಂದು ನಿಶಕ್ತನಲ್ಲ ಅಂದುಕೊಂಡಿದ್ದೇನೆ ಎಂದಿದ್ರು. 30 ವರ್ಷಗಳ ಸಮರ್ಪಣಾ ಸೇವೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹಿಂದಿತ್ತು. ಈ ಅವಧಿಯಲ್ಲಿ ಅವರೊಬ್ಬ ಪ್ರಾಮಾಣಿಕ ಮತ್ತು ಅತ್ಯಂತ ಸಾಮರ್ಥ್ಯವಿರುವ ವ್ಯಕ್ತಿಯಾಗಿ ಗುರುತಿಸಿಕೊಂಡಿದ್ರು. ಶಾಸ್ತ್ರಿ ಅವರು ವಿನಮ್ರತೆ, ಸಹಿಷ್ಣುತೆ, ಮಹಾನ್ ಆಂತರಿಕ ಶಕ್ತಿಯುಳ್ಳ ಮತ್ತು ದೃಢ ನಿಶ್ಚಯವುಳ್ಳ ಜನರ ಭಾವನೆಯನ್ನು ಅರ್ಥೈಸಿಕೊಳ್ಳುವ ವ್ಯಕ್ತಿಯಾಗ್ತಾರೆ. ಪ್ರಗತಿಯೆಡೆಗೆ ರಾಷ್ಟ್ರವನ್ನ ಮುನ್ನಡೆಸಿದ ದೂರದೃಷ್ಟಿಯುಳ್ಳ ವ್ಯಕ್ತಿತ್ವ ಅವರದ್ದಾಗಿತ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮಹಾತ್ಮ ಗಾಂಧಿ ಅವರ ರಾಜಕೀಯ ಚಿಂತನೆಗಳಿಂದ ಅತ್ಯಂತ ಪ್ರಭಾವಿತರಾಗಿದ್ದರು. ಕಠಿಣ ಪರಿಶ್ರಮ ಪ್ರಾರ್ಥನೆಗೆ ಸಮಾನಾದುದು ಎಂದು ಒಮ್ಮೆ ಅವರು ತಮ್ಮ ಗುರುವನ್ನ ಸ್ಮರಿಸುತ್ತಾ ಹೇಳ್ತಾರೆ. ಅವರ ಆಧ್ಯಾತ್ಮಿಕ ಗುರುಗಳೇ ದೇವರಾಹ ಬಾಬಾ. ಈ ಬಾಬಾ ಕೂಡ 500 ವರ್ಷಗಳು ಜೀವಂತವಾಗಿ ಬಾಳಿ ಬದುಕಿದವರು. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಮಹಾತ್ಮ ಗಾಂಧಿ, ನೆಹರು, ಅಟಲ್ ಬಿಹಾರಿ ವಾಜಪೇಯಿ ಹೀಗೆ ಮಹಾನ್ ವ್ಯಕ್ತಿಗಳನ್ನ ರಾಜಕೀಯವಾಗಿ ಭಾರತ ಸಂಸ್ಥಾಪನೆಗೆ ಅಣಿಗೊಳಿಸಿದವರು ಇವರೇ. ಈಗಾಗಲೇ ಇವರ ಕುರಿತಾದ ವಿಡಿಯೋ ಮಾಡಲಾಗಿದೆ. ಅದರ ಲಿಂಕ್ ಈ ವಿಡಿಯೋದ ಕೊನೆಯಲ್ಲಿ ಸಿಗುತ್ತೆ, ದಯವಿಟ್ಟು ವೀಕ್ಷಿಸಿ. ಹೀಗೆ ಮತ್ತೊಮ್ಮೆ ಶಾಸ್ತ್ರಿಗಳು ಕ್ಯಾಬಿನೆಟ್ಗೆ ಮರಳುತ್ತಾರೆ. ಮೊದಲು ಸಾರಿಗೆ ಮಂತ್ರಿಯಾಗಿ, ಬಳಿಕ 1961ರಲ್ಲಿ ಗೃಹ ಮಂತ್ರಿಯಾಗಿದ್ದರು. ಮೇ 27, 1964ರಂದು ಜವಾಹರ್ಲಾಲ್ ನೆಹರು ಸಾವನ್ನಪ್ಪಿದ ಬಳಿಕ ಅತಂತ್ರವಾಗಿದ್ದ ಪಕ್ಷದಲ್ಲಿ ಇರಲು ಮನಸ್ಸಿಲ್ಲದೆ ಸುಮ್ಮನಾಗಿದ್ರು. ಆಗ ಪಕ್ಷದೊಳಗೆ ಭುಗಿಲೆದ್ದಿದ್ದ ಆಂತರಿಕ ಕಿತ್ತಾಟದಲ್ಲಿ ಅದೃಷ್ಟವೇ ಬಾಗಿಲು ಬಡಿದಿತ್ತು. ಶಾಸ್ತ್ರಿಗಳಿಗೆ ಪ್ರಧಾನಿಯಾಗಲು ಅವಕಾಶ ಸಿಕ್ಕಿತ್ತು. ಹಾಗಾಗಿ ಅದೇ ವರ್ಷ ಜೂನ್ 9ರಂದು ಭಾರತದ ಪ್ರಧಾನಿಯಾದರು. ಆಗಿನ ಪ್ರಮುಖ ಸಮಸ್ಯೆಯೇ ಪಾಕಿಸ್ತಾನವಾಗಿತ್ತು. ಕಚ್ ಬಳಿ ನಡೆದ ಯುದ್ಧ UN ಮಧ್ಯಸ್ಥಿಕೆಯಿಂದ ನಿಂತು ಜಮ್ಮು ಕಾಶ್ಮೀರದಲ್ಲಿ ಮತ್ತೊಮ್ಮೆ ಪ್ರಾರಂಭವಾಯಿತು. ಎರಡನೇ ಭಾರತ ಪಾಕ್ ಯುದ್ಧ ಪ್ರಾರಂಭವಾಗಿ ಭಾರತದ ಪಡೆ ಲಾಹೋರ್ ತಲುಪುತ್ತಲೇ ಶಾಂತಿ ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು. ಜನವರಿ 1966ರಲ್ಲಿ ಶಾಸ್ತ್ರಿ ಮತ್ತು ಮಹಮ್ಮದ್ ಆಯೂಬ್ ಖಾನ್, ಅಲೆಕ್ಸೆ ನಿಕೋಲಾಯೆವಿಚ್ ಕೋಸಿಜಿನ್ ಅವರಿಂದ ಆಯೋಜಿಸಲಾದ ತಾಸ್ಕೆಂಟ್ನಲ್ಲಿ ನಡೆದ ಮಾತುಕತೆಯಲ್ಲಿ ಭಾಗವಹಿಸುತ್ತಾರೆ. ಶಾಸ್ತ್ರಿಗಳು ಭಾರತದೊಂದಿಗೆ ಜನವರಿ 10ರಂದು ಒಂದು ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಅದೇ ಟಾಷ್ಕೆಂಟ್ ಡಿಕ್ಲರೇಷನ್.
ಮರುದಿನವೇ ಅವರು ಹೃದಯಾಘಾತದಿಂದ ಸಾವನ್ನಪ್ಪುತ್ತಾರೆ ಎಂಬ ಆಘಾತದ ಸುದ್ದಿ ಹೊರಬೀಳುತ್ತೆ. ಈ ಸಾವು ಅಸಾಮಾನ್ಯವಾದದ್ದು ಎಂಬ ವಾದವು ಇಂದಿಗೂ ಇದೆ. ಅಲ್ಲದೆ ಪಾಕಿಸ್ತಾನದವರೇ ಅವರ ಊಟದಲ್ಲಿ ವಿಷವನ್ನು ಹಾಕಿ ಕೊಂದರು ಎಂಬ ವಾದವು ಇಂದಿಗೂ ರಾಜಕೀಯ ವಲಯದಲ್ಲಿ ಚರ್ಚಿಸಲ್ಪಡುವ ವಿಚಾರ. ಆದರೆ ಮರಣೋತ್ತರ ಪರೀಕ್ಷೆ ನಡೆಸಿದ್ದ ವೈದ್ಯರು ಗೌಪ್ಯತೆಯನ್ನ ಕಾಪಾಡಿಕೊಂಡಿದ್ರು. ಸಹಜ ಸಾವು ಎಂದಿದ್ದರು ಬಿಟ್ರೆ ವರದಿಯನ್ನ ನೀಡಲೇ ಇಲ್ಲ. ಇವರೇ ಪ್ರಧಾನಮಂತ್ರಿಯಾಗಿದ್ದಾಗಲೇ ಬೇರೆ ದೇಶದಲ್ಲಿ, ಅದು ಕೂಡ ಪಾಕಿಸ್ತಾನದಲ್ಲಿ ಸಾವನ್ನಪ್ಪಿದ ಏಕೈಕ ಭಾರತದ ಪ್ರಧಾನಮಂತ್ರಿಯಾದರು. ಅಲ್ಲದೆ ಈ ರೀತಿಯ ದುರಂತಕ್ಕೆ ತುತ್ತಾದ ಕೆಲವರಲ್ಲಿ ಒಬ್ಬರಾದರು. ಅವರ ಸಾವನ್ನ ಯಾರು ಕೂಡ ಪ್ರಶ್ನಿಸಲೇ ಇಲ್ಲ ಅನ್ನೋದು ಅಂದಿನ ರಾಜಕೀಯ ಹಪಾಹಪಿತನಕ್ಕೆ ನೈಜ ಉದಾಹರಣೆಯಾಗಿದೆ. ವಿಶೇಷ ಅಂದ್ರೆ ಇವರ ನಂತರ ಪ್ರಧಾನಿ ರೇಸ್ನಲ್ಲಿದ್ದ ಏಕೈಕ ಅಭ್ಯರ್ಥಿ ಅಂದ್ರೆ ಅವರೇ ಇಂದಿರಾ ಗಾಂಧಿ. ಅಲ್ಲಿಗೆ ಅವರಿಗೆ ವಿರೋಧಿಸುವವರೇ ಪಕ್ಷದಲ್ಲಿ ಯಾರೂ ಇರಲಿಲ್ಲ. ಇದ್ದವರೆಲ್ಲರೂ ಬಂದ್ಯ ಪುಟ್ಟ ಹೋದ್ಯ ಪುಟ್ಟ ಅನ್ನುವವರೇ ಆಗಿದ್ರು. ಭಾರತ ಕಂಡ ಅತ್ಯಂತ ಪ್ರಾಮಾಣಿಕ ದಕ್ಷ ಪ್ರಧಾನಿಯಾಗಿದ್ದ ಶಾಸ್ತ್ರಿಗಳ ಪ್ರಾಮಾಣಿಕತೆಗೆ ಹಲವರು ತಲೆದೂಗಿದ್ರು. ಹಾಗೆಯೇ ಮಹಾನ್ ಸ್ವಾಭಿಮಾನಕ್ಕೆ, ದೇಶಾಭಿಮಾನಕ್ಕೆ ಬೆರಗಾಗದವರೇ ಇರಲಿಲ್ಲ. ಅದಕ್ಕೆ ಜೀವಂತ ನಿದರ್ಶನವೆಂದರೆ ಅವರು ಪ್ರಧಾನಿಯಾದ ಸಂದರ್ಭದಲ್ಲಿ ದೇಶದಲ್ಲಿ ಬರಗಾಲ ಬಂದೊದಗಿತ್ತು. ಆಗ ಹೊರ ದೇಶದಿಂದ ಆಹಾರವನ್ನು ಆಮದು ಮಾಡಿಕೊಳ್ಳಬೇಕಾದ ದುಸ್ಥಿತಿ ಬಂದೊದಗಿತ್ತು. ಇದರಿಂದ ಸಾಲದ ಹೊರೆ ದುಪ್ಪಟ್ಟಾಗಿತ್ತು. ಅದನ್ನರಿತ ಶಾಸ್ತ್ರಿಯವರು ವಾರದಲ್ಲಿ ಒಂದು ದಿನ ಊಟವನ್ನು ಬಿಟ್ಟರೆ ಎಷ್ಟು ಆಹಾರ ಸಂಗ್ರಹವಾಗುವುದೆಂದು ಲೆಕ್ಕಾಚಾರ ಹಾಕಿ ಸೋಮವಾರ ರಾತ್ರಿ ಊಟವನ್ನು ಬಿಡಲು ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡಿಕೊಳ್ತಾರೆ. ತಾವು ಕೂಡ ಸೋಮವಾರದ ದಿನದಂದು ಪೂರ್ತಿಯಾಗಿ ಊಟವನ್ನು ತ್ಯಜಿಸಿದ್ರು. ಹೀಗಾಗಿ ಶಾಸ್ತ್ರಿಗಳನ್ನ ಸೋಮವಾರದಂದು ಗೌರವಿಸಲಾಗುತ್ತೆ. ಈ ನಿರ್ಣಯವು ಅವರ ಸ್ವಾಭಿಮಾನ ಯಾತ್ರೆಗೆ ಮುಕುಟ ಪ್ರಾಯದಂತಿದೆ. ಶಾಸ್ತ್ರಿಯವರನ್ನ ಸಮಗ್ರತೆಯ ವ್ಯಕ್ತಿ ಮತ್ತು ಸಮಚಿತ್ತದ ಆಡಳಿತಗಾರ ಎಂದು ಸ್ಮರಿಸಲಾಗುತ್ತೆ. ದೆಹಲಿಯಲ್ಲಿ ವಿಜಯ್ ಘಾಟ್ ಸ್ಮಾರಕವನ್ನ ರಾಜನೀತಿಜ್ಞರಿಗೆ ಗೌರವಾರ್ಥವಾಗಿ ನಿರ್ಮಿಸಲಾಗಿದೆ. ಭಾರತದ ಉನ್ನತ ಶ್ರೇಣಿಯ ನಾಗರಿಕ ಸೇವಕರಿಗೆ ತರಬೇತಿ ನೀಡುವ ಸಂಸ್ಥೆಯಾದ ಉತ್ತರಾಖಂಡದ ಮಸ್ಸೂರಿಯಲ್ಲಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಆಡಳಿತ ಅಕಾಡೆಮಿಗೆ ಅವರ ಹೆಸರನ್ನೇ ಇಡಲಾಗಿದೆ. ನವದೆಹಲಿಯಲ್ಲಿ ಅವರ ಕೊನೆಯ ನಿವಾಸವನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಮಾರಕವಾಗಿ ಪರಿವರ್ತಿಸಲಾಗಿದೆ. 2005ರಿಂದ ಸಾರ್ವಜನಿಕರಿಗೆ ತೆರೆಯಲ್ಪಟ್ಟಿದೆ. ಇವರಿಗೆ ಮರಣಾನಂತರ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ಇವರ ಜನಪ್ರಿಯ ವಾಕ್ಯವೆಂದರೆ ಜೈ ಜವಾನ್ ಜೈ ಕಿಸಾನ್ ಇಂದಿಗೂ ಚಿರಾಯುವಾಗಿ ಉಳಿದಿದೆ. ಇವಿಷ್ಟು ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.